ಬೆಂಗಳೂರಿಗೆ ಬರಿಕೈಯಲ್ಲಿ ಆಗಮಿಸಿದ ಶಾಸಕರುಗಳು ಮಾಧ್ಯಮಕ್ಕೆ ಮಾತನಾಡ್ತಾ ಶರತ್ ಬಚ್ಚೇಗೌಡರು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಡೆಲ್ಲಿಯಿಂದ ವಾಪಸ್ ಆಗಿದ್ದೇವೆ. ಖರ್ಗೆ ಅವರ ಆಶೀರ್ವಾದ ಪಡೆಯಲು ಡೆಲ್ಲಿಗೆ ಹೋಗಿದ್ವಿ, ಈಗ ವಾಪಸ್ ಆಗಿದ್ದೇವೆ. ಬೆಂಗಳೂರಿಗೆ ಮರಳಿದ ಶಾಸಕ ಶರತ್ ಬಚ್ಚೇಗೌಡ ಹೇಳಿರೋ ಮಾತಿದು. ನಾನು ಶಾಸಕ ಶಿವಣ್ಣ ಇಬ್ರು ಕೂಡ ಖರ್ಗೆ ಅವರನ್ನ ನೋಡೋದಕ್ಕೆ ಹೋಗಿದ್ವಿ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ದೆಹಲಿಗೆ ಹೋಗಿದ್ದ ಮುಖಂಡರು ಈಗ ಬರಿಕೈಯಲ್ಲಿ ವಾಪಸ್ ಆದ ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು. ಎಲ್ಲಾ ತರದಲ್ಲೂ ಆಶೀರ್ವಾದ ಇರ್ಬೇಕಲ್ಲಪ್ಪ. ಮಂತ್ರಿ ಆಗ್ಲಿಕ್ಕೆ ಏನಾದ್ರು ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಿ ಆದಂತ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕ್ಯೂನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಮತ್ತೆ ಅವರ ಒಂದು ಆಶೀರ್ವಾದ, ಬೆಂಬಲ, ಸಹಕಾರ, ಸಹಯೋಗ ಇರಲಿ ಅಂತ ಹೇಳಿ ಅವ್ರ ಹತ್ರ ಮನವಿ ಮಾಡ್ಕೊಂಡ್ ಬರಕ್ಕೆ ಡೆಲ್ಲಿ ಹೋಗಿದ್ವಿ. ನೋಡೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ. ಅದನ್ನ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಶಿವಣ್ಣ ಅವರು ಇದಾರೆ, ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಡಿಸಿಎಂ ಅವರು ಸಿಎಂ ಆಗ್ಬೇಕು ಅನ್ನೋ ಆಸೆ ಬಿಟ್ಕೊಡ್ಬೇಕು ಅನ್ನೋ ಮಾತುಗಳು ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ. ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಖರ್ಗೆ ಸಾಹೇಬ್ರ ಪ್ರಸ್ತಾಪ ಮಾಡಿದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡಿನ ಎಲ್ಲಾ ತೀರ್ಮಾನಗಳಿಗೆ ಹೋಗಿದ್ರಿ ಅಂತ ಹೈಕಮಾಂಡ್ ಹತ್ರ ನಮ್ಮ ಪ್ರತಿನಿಧಿ ಬಸವರಾಜು ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜು, ಏನೋ ಅಂದ್ಕೊಂಡು ಹೋದ್ರು, ಆದ್ರೆ ಏನೂ ಆಗದೆ ಇದ್ದ ನಿರಾಸೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತ. ಏನ್ ಹೇಳ್ತಿದ್ದಾರೆ ವಾಪಸ್ ಆಗ್ತಾ ಇರುವಂತ ಶಾಸಕರುಗಳು ಡೆಲ್ಲಿಗೆ ಹೋಗಿ ಬಂದು? ಬಸವರಾಜ್, ರಂಜಿತ್, ಒಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಗಮನ ಸೆಳೆಯೋಕೆ ಶಾಸಕರ ನಿಯೋಗ ಹೋಗಿತ್ತು. ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಇವರೆಲ್ಲರೂ ಕೂಡ ಹೋಗಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ಗಮನಕ್ಕೆ ಇದು ಬಂತು, ಹೈಕಮಾಂಡ್ ನಾಯಕರು ಒಂದಷ್ಟು ಅವರಿಗೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರು. ಹೀಗಾಗಿ ಒಂದು ರೀತಿಯಲ್ಲಿ ಮುಜುಗರ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ದ್ವಂದ್ವ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಆನೇಕಲ್ ಶಿವಣ್ಣನವರು ಹೇಳ್ತಾ ಇದ್ದಾರೆ, ನಾನು ಸಚಿವ ಸ್ಥಾನ ಕೇಳಕ್ ಹೋಗಿದ್ದು, 3 ಬಾರಿ ಶಾಸಕನಾಗಿದೆ ನಾನು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು MLC ರವಿ ಅವರು ಮತ್ತು ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಾವು ಚರ್ಚೆ ಮಾಡಕ್ ಹೋಗಿದ್ವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಶರತ್ ಬಚ್ಚೇಗೌಡರು ವೈಯಕ್ತಿಕ ಕಾರಣಗಳಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಂದೊಂದು ಸ್ಪಷ್ಟ, ಇಲ್ಲಿ ದೆಹಲಿಗೆ ಹೋಗಿದ್ದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಧ್ವನಿ ಎತ್ತೋಕೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ, ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಮಾಡಬೇಕು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೋಗಿದ್ದು, ಈಗ ವಾಪಸ್ ಬರ್ತಾ ಇದ್ದಾರೆ ಒಬ್ಬೊಬ್ಬ ಶಾಸಕರು. ಇನ್ನೊಂದು ತಂಡ ಇವತ್ತು ಹೋಗಬೇಕಾಗಿತ್ತು, ಆದ್ರೆ ಹೈಕಮಾಂಡ್ ನಾಯಕರಂತೆ ಎಐಸಿಸಿ ನಾಯಕರು ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ಸಂಜೆ ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಸಂಜೆ ಎಲ್ಲರಿಗೂ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಈಗಾಗಲೇ 8 ಗಂಟೆಗೆ ಸಿದ್ದರಾಮಯ್ಯ ಅವರ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿದೆ. ಆದ್ರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಣದ ಸದಸ್ಯರು ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಈಗೇನು ದೆಹಲಿಗೆ ಹೋಗಿ ಒತ್ತಡವನ್ನ ಹೇರೋಕೆ ಹೊರಟಿದ್ರು, ಆ ಒತ್ತಡವನ್ನ ಬೆಂಗಳೂರಲ್ಲಿ ಇರತಕ್ಕಂತಹ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಹೇರಿ ನಾಯಕತ್ವವನ್ನು ಪಡೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಆರಂಭಿಸೋರಿದ್ದಾರೆ. ಆದ್ರೆ ದೆಹಲಿಯಿಂದ ಹೋಗಿರ್ತಕ್ಕಂತಹ ಎಲ್ಲಾ ಕಾಂಗ್ರೆಸ್ ಶಾಸಕರು, ಅದರ ಡಿಸಿಎಂ ಆಪ್ತ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಬೆಂಗಳೂರಿಗೆ ಬರಿಕೈಯಲ್ಲಿ ಆಗಮಿಸಿದ ಶಾಸಕರುಗಳು ಮಾಧ್ಯಮಕ್ಕೆ ಮಾತನಾಡ್ತಾ ಶರತ್ ಬಚ್ಚೇಗೌಡರು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಡೆಲ್ಲಿಯಿಂದ ವಾಪಸ್ ಆಗಿದ್ದೇವೆ. ಖರ್ಗೆ ಅವರ ಆಶೀರ್ವಾದ ಪಡೆಯಲು ಡೆಲ್ಲಿಗೆ ಹೋಗಿದ್ವಿ, ಈಗ ವಾಪಸ್ ಆಗಿದ್ದೇವೆ. ಬೆಂಗಳೂರಿಗೆ ಮರಳಿದ ಶಾಸಕ ಶರತ್ ಬಚ್ಚೇಗೌಡ ಹೇಳಿರೋ ಮಾತಿದು.
ನಾನು ಶಾಸಕ ಶಿವಣ್ಣ ಇಬ್ರು ಕೂಡ ಖರ್ಗೆ ಅವರನ್ನ ನೋಡೋದಕ್ಕೆ ಹೋಗಿದ್ವಿ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ದೆಹಲಿಗೆ ಹೋಗಿದ್ದ ಮುಖಂಡರು ಈಗ ಬರಿ ಕೈಯಲ್ಲಿ ವಾಪಸ್ ಆದ ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು. ಏನ್ ಆಶೀರ್ವಾದ ಸರ್? ಏನಕ್ಕೆ? ಎಲ್ಲಾ ತರದಲ್ಲೂ ಆಶೀರ್ವಾದ ಇರ್ಬೇಕಲ್ಲಪ್ಪ. ಮಂತ್ರಿ ಆಗ್ಲಿಕ್ಕೆ ಏನಾದ್ರು ಇತ್ತೀಚಿನಲ್ಲಿ ಈ ಕ್ಷೇತ್ರದಲ್ಲಿ ಆದಂತ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು, ಕ್ಯೂನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆಯ ಕೆಲಸಗಳಾಗಿರ್ಬೋದು, ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು, ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ. ಮತ್ತೆ ಅವರ ಒಂದು ಆಶೀರ್ವಾದ, ಬೆಂಬಲ, ಸಹಕಾರ, ಸಹಯೋಗ ಇರಲಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ಕೊಂಡ್ ಬರಕ್ಕೆ ಡೆಲ್ಲಿ ಹೋಗಿದ್ವಿ. ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದೆ ಸರ್ ತಮ್ಗೆ ಸರ್? ನೋಡೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ. ಆಸೆ ಇದೆ ಸರ್. ಆಸೆ ಇದೆ. ಅದನ್ನ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಶಿವಣ್ಣ ಅವರು ಇದಾರೆ, ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸರ್ ಈಗ DCM ಅವರು CM ಆಗ್ಬೇಕು ಅನ್ನೋ ಆಸೆ ಬಿಟ್ಕೊಡ್ಬೇಕು ಅನ್ನೋ ಮಾತುಗಳು ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ? ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ. ಏನಾದ್ರು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರೆ ಸರ್? ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಇದನ್ನ ಖರ್ಗೆ ಸಾಹೇಬ್ರ ಹತ್ರ ಪ್ರಸ್ತಾಪ ಮಾಡಿದ್ರೆ ಸರ್? ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡಿನ ಎಲ್ಲಾ ತೀರ್ಮಾನಗಳಿಗೆ ಹೋಗಿದ್ರಿ ಅಂತ ಹೈಕಮಾಂಡ್ ಹತ್ರ ನಮ್ಮ ಹೋಗ್ಬಿಟ್ಟು ಪ್ರತಿನಿಧಿ ಹೈಕಮಾಂಡ್ ಬಸವರಾಜು ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜು, ಏನೋ ಅಂದ್ಕೊಂಡು ಹೋದ್ರು, ಆದ್ರೆ ಏನೂ ಆಗದೆ ಇದ್ದ ನಿರಾಸೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತ. ಏನ್ ಹೇಳ್ತಿದ್ದಾರೆ ವಾಪಸ್ ಆಗ್ತಾ ಇರುವಂತ ಶಾಸಕರುಗಳು ಡೆಲ್ಲಿಗೆ ಹೋಗಿ ಬಂದು? ಬಸವರಾಜ್, ರಂಜಿತ್, ಒಂದು DCM DK ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಗಮನ ಸೆಳೆಯೋಕೆ ಶಾಸಕರ ನಿಯೋಗ ಹೋಗಿತ್ತು. ಬಹಳ ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಆಪ್ತ ಶಾಸಕರು ಇವರೆಲ್ಲರೂ ಕೂಡ ಹೋಗಿದ್ರು. ಆದ್ರೆ ಯಾವಾಗ ಹೈಕಮಾಂಡ್ ಗಮನಕ್ಕೆ ಇದು ಬಂತು, ಹೈಕಮಾಂಡ್ ನಾಯಕರು ಒಂದಷ್ಟು ಅವರಿಗೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರು. ಹೀಗಾಗಿ ಒಂದು ರೀತಿಯಲ್ಲಿ ಮುಜುಗರ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ದ್ವಂದ್ವದಿತ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಆನೇಕಲ್ ಶಿವಣ್ಣನವರು ಹೇಳ್ತಾ ಇದ್ದಾರೆ, ನಾನು ಸಚಿವ ಸ್ಥಾನ ಕೇಳಕ್ ಹೋಗಿದ್ದು 3 ಬಾರಿ ಶಾಸಕನಾಗಿದೆ ನಾನು ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು MLC ರವಿ ಅವರು ಮತ್ತು ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, DCM DK ಶಿವಕುಮಾರ್ ಅವರ ಪರವಾಗಿ ನಾವು ಚರ್ಚೆ ಮಾಡಕ್ ಹೋಗಿದ್ವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಶರತ್ ಬಚ್ಚೇಗೌಡರು ವೈಯಕ್ತಿಕ ಕಾರಣಗಳಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಂದೊಂದು ಸ್ಪಷ್ಟ, ಇಲ್ಲಿ ದೆಹಲಿಗೆ ಹೋಗಿದ್ದಂತಹ DCM DK ಶಿವಕುಮಾರ್ ಅವರ ಪರವಾಗಿ ಒಂದು ಧ್ವನಿ ಎತ್ತೋಕೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ ಹೈಕಮಾಂಡ್